ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ FD/ST ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ GK ಪೋರ್ಷನ್ ಅಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಪೋರ್ಷನ್ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ನಿಮ್ಮ GS ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಗೊತ್ತಿರಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಗೊತ್ತಿರಬೇಕು. ಸುಮಾರು 20-25 ಮಾರ್ಕ್ಸ್ ಅದರಲ್ಲೇ ಇರುತ್ತೆ. 20-25 ಮಾರ್ಕ್ಸ್ GS ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಸೊ ಈಗ ಹೇಳ್ತೀನಿ ಯಾವ ತರ ಅಂತ ನೋಡ್ಕೊತಾ ಹೋಗಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಎಂಟರ್ ಆಗೋಣ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಂಧು ಅವರು ಅಪಾಯಿಂಟ್ ಆಗಿದ್ದಾರೆ. ಎಲ್ಗೆ ಅಪಾಯಿಂಟ್ ಆಗಿದ್ದಾರೆ? ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ ಆಗಿದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ ಆಗಿದ್ದಾರೆ. ಸೊ ಇದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದು ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬರ್ತಕ್ಕಂಥದ್ದು. ಆರ್ಟಿಕಲ್ 324 ಪ್ರಕಾರ ಇವರು ಅಪಾಯಿಂಟ್ ಆಗ್ತಾರೆ. ಅಂದ್ರೆ ಈ ಚುನಾವಣಾ ಆಯುಕ್ತರು ಅಪಾಯಿಂಟ್ ಆಗ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಚಾಪ್ಟರ್ ನ ಓದಬೇಕು ಅಂತ ಅರ್ಥ. ಎಲೆಕ್ಷನ್ ಕಮಿಷನ್ ಚಾಪ್ಟರ್ ನ ಡೀಟೈಲ್ ಆಗಿ ಓದಿರ್ಬೇಕು. ಡೀಟೈಲ್ ಆಗಿ ಓದಿದ್ರೆ, ಅಚ್ಚುಕಟ್ಟಾಗಿ ಓದಿದ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದಿರುತ್ತೆ. 100ಕ್ಕೆ 1000 ಭಾಗ ಬಂದಿರುತ್ತೆ. ಇದು ರೂಲ್ ಇರೋದೇ ಹಿಂಗೆ. ಇದು 1 ಮಾರ್ಕ್ ಬಂದಿರುತ್ತೆ. ಸೊ ನೋಡ್ತಾ ಹೋಗೋಣ. ಪ್ರಧಾನಿ ನೇತೃತ್ವದ 3 ಸದಸ್ಯರ ಸಮಿತಿ ಇಬ್ಬರು ನೂತನ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಿಂಗ್ ಅವರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಪ್ರಧಾನಿ ನೇತೃತ್ವದಲ್ಲಿ 3 ಜನ ಇರ್ತಾರೆ ಸಮಿತಿ. ಸೊ ಇವರಿಬ್ಬರನ್ನ ಹೊಸಬರಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಫೆಬ್ರವರಿಯಲ್ಲಿ ಅನೂಪ್ ಪಾಂಡೆ ಮತ್ತು ಅರುಣ್ ಗೋಯಲ್ ಅವರ ರಾಜೀನಾಮೆಯಿಂದ ತೆರವ ಸ್ಥಾನಗಳಿಗೆ ಇಬ್ರು ಬರ್ತಾರೆ. ಓಕೆನಾ. ನೆಕ್ಸ್ಟ್ ಏನು ಇವರಿಬ್ರು ಬಂದ್ರು ಅಂದ್ರೆ ಯಾವ ಪ್ರೊಸೀಜರ್ ಏನು ಅಂತ ಗೊತ್ತಿರಬೇಕು. ದಿಸ್ ಇಸ್ ದಿ ಪ್ರೊಸೀಜರ್ ಇದು ಗೊತ್ತಿರಬೇಕು. ಇದೇನೇನೆ ಕರೆಂಟ್ ಅಫೇರ್ ಬೇಸ್ಡ್ ಅಂದ್ರೆ ಇದೇನೆ, ಈ ಕಥೆನೆ ಬೇಸ್ಡ್ ಅಂದ್ರೆ ಎಂಟೈರ್ ಸಿಲೆಬಸ್ ಈ ತರ ಮಾಡ್ಬೇಕು. ಎಂಟೈರ್ ಸಿಲೆಬಸ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲಾ ಸಬ್ಜೆಕ್ಟ್ ಇದೇ ತರ ಬೇಸ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 25 ಕ್ವಶನ್ ಇಲ್ಲೇ ಮಾಡ್ಬೋದು. ಇದೇ ಜಾಗದಲ್ಲಿ ಕೂತಿರೋ ಜಾಗದಲ್ಲಿ ಹೇಳ್ಬೋದು 25 ಕ್ವಶನ್ಸ್ ಇವೇ ಬರ್ತವೆ ಅಂತ. ಇವೇ ಬರ್ತವೆ ಕನ್ಫರ್ಮ್ ಆಗಿ. ಇದೊಂದು ಮಾರ್ಕ್ ಬಂದೇ ಬರುತ್ತೆ. ಎನಿ GS ನೀವು ಯಾವುದೇ ಅಟೆಂಡ್ ಮಾಡಿದ್ರು ಇದೊಂದು ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೋಡ್ತಾ ಹೋಗೋಣ. ಭಾರತೀಯ ಚುನಾವಣಾ ಆಯುಕ್ತರು ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ ಚುನಾವಣಾ ಆಯೋಗದ ಡೀಟೇಲ್ಸ್ ಗೊತ್ತಿರಬೇಕು. ನೋಡ್ತಾ ಹೋಗೋಣ. ಭಾರತೀಯ ಚುನಾವಣಾ ಆಯೋಗವು ಸ್ವಾಯತ್ತತಾ ಸಂಸ್ಥೆ ಆಗಿರುತ್ತೆ. ಕಂಪ್ಲೀಟ್ಲಿ ಎಂಪವರ್ ಬಾಡಿ ಆಗಿರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಚುನಾವಣೆ ನಡೆಸ್ತಾ ಹೋಗುತ್ತೆ. ಚುನಾವಣಾ ಆಯೋಗದ ಸ್ಥಾಪನೆ ಆಗಿದೆ 1950 ಜನವರಿ 25ನೇ ತಾರೀಕು ಇದು ಸ್ಥಾಪನೆ ಆಗುತ್ತೆ. ಇದನ್ನ ರಾಷ್ಟ್ರೀಯ ಮತದಾನ ದಿನ ಅಂತ ಕರೀತಾರೆ, ಜನವರಿ 25ನ. ಇನ್ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಇನ್ನ ಆಯೋಗವು ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್ಗಳಿಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಚುನಾವಣೆ ನಡೆಸುತ್ತೆ. ಇಷ್ಟಕ್ಕೆ ಮಾತ್ರ ನಡೆಸುತ್ತೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಮಾಡಲ್ಲ ಗೊತ್ತಿರ್ಬೇಕು. ಇದು ಡಿಫ್ರೆನ್ಸಿಯೇಷನ್ ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಇನ್ನ ಆದ್ರೆ ಇಲ್ಲಿ ನೋಡಿ, ರಾಜ್ಯ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸಲ್ಲ, ಬದಲಿಗೆ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ವೆರಿ 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 ಇಂಪಾರ್ಟೆಂಟ್. ಈ ಡಿಫ್ರೆನ್ಸಿಯೇಷನ್ ಕೇಳ್ತಾ ಇರ್ತಾರೆ. ಈ ಡಿಫ್ರೆನ್ಸಿಯೇಷನ್ ಬಂತು ಅಂದ್ರೆ ಗೊತ್ತಿದೆಯಾ ಗೊತ್ತಿಲ್ಲ ಹುಡುಗರಿಗೆ ಅಂತ ತಿಳ್ಕೊಳ್ಳಿಕ್ಕೆ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದು. ಇದೆಲ್ಲ ABCD ಆಪ್ಷನ್ಸ್ ಬರುತ್ತೆ. ABCD ಆಪ್ಷನ್ಸ್ಗೆ ಇವನ್ನೇ ತೆಗೆಯೋದು. ಇದೇ ತರನೇ ತೆಗೆದಿರ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಮೊದಲಿಗೆ ಚುನಾವಣಾ ಆಯೋಗ ಏಕಸದಸ್ಯ ಒಬ್ಬರೇ ಇದ್ರು ಅಂತ ಅದರರ್ಥ. ಒಬ್ಬರೇ ಇದ್ದು, ಮುಂಚೆ ಇದ್ದಿದ್ದು ಒಬ್ಬರೇ ಆಯುಕ್ತರಿದ್ದು. ತದನಂತರ 1989 ನಲ್ಲಿ ಚುನಾವಣಾ ಆಯುಕ್ತರ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ. ಬಹು ಸದಸ್ಯರ ಆಯೋಗವಾಗಿ ಬದಲಾವಣೆ ಮಾಡ್ತಾರೆ. ಈ ಆಯೋಗ ಪ್ರಸ್ತುತ ಒಬ್ಬ ಆಯುಕ್ತರು, ಒಬ್ಬ ಚೀಫ್ ಇರ್ತಾರೆ, ಇಬ್ರು ಚುನಾವಣಾ ಆಯುಕ್ತರು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ GST ಮೇಲ್ಮನವಿ ನ್ಯಾಯಮಂಡಳಿನ ಸ್ಥಾಪನೆ ಮಾಡಿದರೆ ಫಸ್ಟ್ ಅಧ್ಯಕ್ಷರಾಗಿ ಸಂಜೀವ್ ಕುಮಾರ್ ಮಿಶ್ರಾ ಅಪಾಯಿಂಟ್ ಆಗಿದ್ದಾರೆ. ಯಾರಾಗಿದ್ದಾರೆ? ಸಂಜೀವ್ ಕುಮಾರ್ ಮಿಶ್ರಾ ಅಪಾಯಿಂಟ್ ಆಗಿದ್ದಾರೆ. ಸೊ ಇದು ಗೊತ್ತಿರಬೇಕು. ಸಂಜೀವ್ ಕುಮಾರ್ ಮಿಶ್ರಾ ಅಪಾಯಿಂಟ್ಮೆಂಟ್ ಆಗಿದ್ದಾರೆ GST ಮೊದಲೇ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸಂಜೀವ್ ಕುಮಾರ್ ಮಿಶ್ರಾ ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ 100ಕ್ಕೆ 1000 ಭಾಗ ಬಂದೇ ಬರುತ್ತೆ. ನವದೆಹಲಿಯಲ್ಲಿ GST ಮೇಲ್ಮನವಿ ನ್ಯಾಯಮಂಡಳಿಯ ಪ್ರಥಮ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಮಿಶ್ರಾ ಅವರಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್ ಬೋಧಿಸ್ತಾರೆ. ರಾಷ್ಟ್ರಪತಿ, ರಾಜ್ಯಪಾಲ ಯಾರು ಅಲ್ಲ, ನಿರ್ಮಲಾ ಸೀತಾರಾಮನ್ GST ಮಂಡಳಿ ಹೆಡ್ ಆಗಿ ಬಂದಿರತಕ್ಕಂತ ಇವರು ಯಾರು? GST ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಿಗೆ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಬೋಧಿಸ್ತಾರೆ, ಪ್ರಮಾಣ ವಚನನ. ಮಿಶ್ರಾ ಅವರನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಆಯ್ಕೆ ಸಮಿತಿಯು GST ಮಂಡಳಿಯ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮಿಶ್ರಾ ಅವರನ್ನ ಆಯ್ಕೆ ಮಾಡಿದ್ದಾರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅವರ ನೇತೃತ್ವದ ಆಯ್ಕೆ ಸಮಿತಿ ಆಯ್ಕೆ ಮಾಡ್ತಾರೆ. ಇದು ಗೊತ್ತಿರಬೇಕು. ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. GST ಕಂಟಿನ್ಯೂಷನ್ ಪಾರ್ಟ್. GST ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017ರ ಮೇಲ್ಮನವಿ ಪ್ರಾಧಿಕಾರ ಅಡಿಯಲ್ಲಿನ ಕಾಯ್ದೆ ಅಡಿನ ಮೇಲ್ಮನವಿ ಪ್ರಾಧಿಕಾರ ಆಗಿರುತ್ತೆ. ಇದಕ್ಕೆ ಒಬ್ಬ ಅಧ್ಯಕ್ಷರು ಇರ್ತಾರೆ. ಈ ಅಧ್ಯಕ್ಷರು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಾರೆ. ಅಧ್ಯಕ್ಷರು ನ್ಯಾಯಾಂಗದ ಹೆಡ್ ಆಗಿರ್ತಾರಲ್ಲ ಅಂತವ್ರು, ಆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರೆ ಇಲ್ಲಿನ ಇದಕ್ಕೆ ಬರ್ತಾರೆ.
ಮುಖ್ಯಸ್ಥರಾಗಿ. ಇನ್ನ ಒಬ್ಬ ನ್ಯಾಯಾಂಗ ಸದಸ್ಯರಿರ್ತಾರೆ. ಇವರಲ್ಲದೆ ಇನ್ನೊಬ್ರು ನ್ಯಾಯಾಂಗ ಸದಸ್ಯರಿರ್ತಾರೆ. ಇಬ್ರು ತಾಂತ್ರಿಕ ಟೆಕ್ನಿಕಲ್ ಕಮಿಟಿನಲ್ಲಿ ಇಬ್ರು ತಾಂತ್ರಿಕ ಸದಸ್ಯರಿರ್ತಾರೆ. ಅವರು ಒಂದು ಕೇಂದ್ರದಿಂದ ಒಂದು ರಾಜ್ಯದಿಂದ ತಲಾ ಒಬ್ರು ಇರ್ತಾರೆ. ಇನ್ನು ಅರ್ಹತೆ ನೋಡ್ತಾ ಹೋದರೆ ಅಧ್ಯಕ್ಷ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸೇವೆ ಸಲ್ಲಿಸಿರ್ಬೇಕು. ಇಲ್ಲ ಸುಪ್ರೀಂ ಕೋರ್ಟ್ ಸಿಜೆ ಇಲ್ಲ ಹೈಕೋರ್ಟ್ ಸಿಜೆ ಆಗಿರ್ಲೇಬೇಕು, ರಿಟೈರ್ಡ್ ಆಗಿರ್ಬೇಕು. ನೆಕ್ಸ್ಟ್ ನ್ಯಾಯಾಂಗ ಸದಸ್ಯರು ಅಂತ ಇದೆಯಲ್ಲ, ನ್ಯಾಯಾಂಗ ಸದಸ್ಯರು ಅಂತ ಇದೆಯಲ್ಲ, ಇದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೇಕು, ಹೈಕೋರ್ಟ್ ಜಸ್ಟಿಸ್ ಆಗಿರ್ಬೇಕು, ಅಥವಾ 10 ವರ್ಷಗಳ ಜಿಲ್ಲಾ ಡಿಜೆ ಆಗಿರ್ಬೇಕು. 10 ವರ್ಷ ಡಿಜೆ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳಿ ಕರೀತಾರೆ, ಅವರಾಗಿರ್ಬೇಕು. ಇನ್ನ ಟೆಕ್ನಿಕಲ್ ಸಮಿತಿ ನೋಡ್ತಾ ಹೋಗೋದಾದ್ರೆ ಗ್ರೂಪ್ ಎ ಅಂದ್ರೆ IAS ಕೇಟರ್ಗೆ ಸೇರಿದಂತ ಭಾರತೀಯ ಕಂದಾಯ ಸೇವೆ ಸದಸ್ಯರಾಗಿರ್ಬೇಕು. ಗ್ರೂಪ್ ಎ ಕಂದಾಯ ಸೇವೆ ರೆವಿನ್ಯೂ ಸರ್ವಿಸ್ ಅಂತ ಬರುತ್ತಲ್ಲ, IRS ರೆವಿನ್ಯೂ ಸರ್ವಿಸ್, ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಕೇಂದ್ರ ಸರ್ಕಾರದಲ್ಲಿ GST ನಿರ್ವಹಿಸುವಲ್ಲಿ 3 ವರ್ಷಗಳ ಅನುಭವ ಹೊಂದಿರಬೇಕು. ಇದು ಕಂಡೀಷನ್ಸ್, ಇದು ಗೊತ್ತಿರಬೇಕು. ಮುಂದೆ ವಯೋಮಿತಿ ನೋಡ್ತಾ ಹೋಗೋದಾದ್ರೆ ಸಿಂಪಲ್ ಆಗಿ GST ಅಧ್ಯಕ್ಷರು ಮತ್ತು ನ್ಯಾಯಾಂಗ ಸದಸ್ಯರು ಮತ್ತು ತಾಂತ್ರಿಕ ಸದಸ್ಯರು ಒಟ್ಟು 4 ವರ್ಷದವರೆಗೂ ಅಧಿಕಾರದಲ್ಲಿರ್ತಾರೆ. ಅಧ್ಯಕ್ಷರ ಟರ್ಮು 70 ವರ್ಷದವರೆಗೂ ಇರ್ಬೋದು. ಅಧ್ಯಕ್ಷರಿಗೆ 70 ವರ್ಷದವರೆಗೂ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇರ್ಬೋದು. ಅದೇ ಟೆಕ್ನಿಕಲ್ ಕಮಿಟಿ 67 ವರ್ಷದವರೆಗೂ ಇರ್ಬೋದು. ಬಟ್ ಕಾಮನ್ ಆಗಿ 4 ವರ್ಷ ಸರ್ವಿಸ್ ಕೊಟ್ಟಿರೋದು, 4 ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ GST ಸಂಬಂಧಿತ ಆದೇಶ ಅಥವಾ ತೀರ್ಪುಗಳಿಗೆ ಸಂಬಂಧಿಸಿದಂತೆ ಮೇಲ್ಮನವಿನ GSTAT ಇದು ವಿಚಾರಣೆ ನಡೆಸ್ತಾ ಹೋಗುತ್ತೆ. GST ಏನಾರು ಆದೇಶ ತೀರ್ಪುಗಳಿಗೆ ಸಂಬಂಧಿಸಿದ ಮೇಲ್ಮನವಿ ಏನಾದ್ರು ಕರ್ನಾಟಕದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, GST ನಮಗೆ ಲಾಸ್ ಆಗಿದೆ, ಹಂಗಿದೆ ಹೀಗಿದೆ ಅಂತ ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ ತುಂಬಾ ಇಶ್ಯೂನಲ್ಲಿತ್ತು, ಇದು ಬರುವ ಎಲ್ಲಾ ಚಾನ್ಸಸ್ ಇದೆ, ತುಂಬಾ ಚಾನ್ಸಸ್ ಜಾಸ್ತಿ ಇದೆ ಇದು. ಇನ್ನು ನ್ಯಾಯಮಂಡಳಿಯ ಮುಖ್ಯಪೀಠ ಮತ್ತು ವಿವಿಧ ರಾಜ್ಯ ಪೀಠಗಳನ್ನ ಒಳಗೊಂಡಿರುತ್ತೆ. ನ್ಯಾಯಮಂಡಳಿ ಮುಖ್ಯಪೀಠನ ಒಳಗೊಂಡಿರುತ್ತೆ, ವಿವಿಧ ರಾಜ್ಯದಲ್ಲೂ ಪೀಠ ಇರುತ್ತೆ. ನವದೆಹಲಿಯಲ್ಲಿ ಪ್ರಧಾನ ಪೀಠ ಹೊಂದಿರುತ್ತೆ. ಇದು ಯಾವ ತರ ಅಂದ್ರೆ ಈ ನಿಮ್ದು ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ, ಅದೇ ತರ ಆ ಟೈಪ್ ಗ್ರೀನ್ ಟ್ರಿಬ್ಯುನಲ್ ಹೋಗ್ತೀವಲ್ಲ, ಏನಾದ್ರು ಪರಿಸರ ಸಂಬಂಧಪಟ್ಟಿರೋ ಪ್ರಾಬ್ಲಮ್ ಇದ್ರೆ, ಅದೇ ತರ GST ಸಂಬಂಧಪಟ್ಟಂತೆ ಏನಾದ್ರು ತೀರ್ಪುಗಳು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಇಲ್ಲಿಗೆ ಹೋಗ್ಬೋದು ಅಂತ. ಇನ್ನ GST ಪ್ರಾಧಿಕಾರಕ್ಕೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವ ಎಲ್ಲಾ ಸ್ಥಾನವನ್ನು ಕೊಟ್ಟಿದೆ. ಸಿವಿಲ್ ನ್ಯಾಯಾಲಯ ಒಂದು ನಿಮ್ಮ ಈ ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯ ಆ ತರ ಅಷ್ಟು ಜ್ಯೂರಿಡಿಕ್ಷನ್ ಇರುತ್ತೆ. ನೆಕ್ಸ್ಟ್ ನೂತನ ಸಿಜೆ ಯಾರಪ್ಪ ಅಂದ್ರೆ ಸಂಜೀವ್ ಖನ್ನಾ ಆಗಿದ್ದಾರೆ. 50ನೇವರು ಚಂದ್ರಚೂಡ್ ಅವರು 50 ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು 51ನೇ ನ್ಯಾಯಮೂರ್ತಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುವಿಂದ ಅಧಿಕಾರ ಸ್ವೀಕರಿಸ್ತಾರೆ. ಸೊ ಸಿಜೆ ಇದ್ರದ್ದು ಕೇಳ್ತಾ ಇರ್ತಾರೆ. ಸಿಜೆ 124ನೇ ಆರ್ಟಿಕಲ್ ಫುಲ್ ಗೊತ್ತಿರಬೇಕು. ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಫುಲ್ ಗೊತ್ತಿರಬೇಕು, ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಕೇಳ್ತಾ ಇರ್ತಾರೆ, 100% ಕೇಳ್ತಾ ಇರ್ತಾರೆ ಕ್ವಶನ್. ಇದು ಇಂಪಾರ್ಟೆಂಟ್, ಇದು ವೆರಿ 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 ಇಂಪಾರ್ಟೆಂಟ್. ಇದೇ ತರ ಕೇಳ್ತಿರ್ತಾರೆ. ಇಲ್ಲೇ ಇದೆ ನೋಡ್ರಿ, 124 ಕ್ಲಾಸ್ 2 ಸಂವಿಧಾನದ 124 ಕ್ಲಾಸ್ 2ನೇ ವಿಧಿ ಸರ್ವೋಚ್ಚ ನ್ಯಾಯಾಧೀಶನ ನೇಮಿಸತಕ್ಕಂಥ ವಿಧಾನ ಹೇಳುತ್ತೆ. ಸಂಪೂರ್ಣವಾಗಿ ಗೊತ್ತಿರಬೇಕು. ಇದು ಬಂದೇ ಬರುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದೇ ತರನೇ ಓದೋದು. ಇನ್ನು ಸಂವಿಧಾನವು ರಾಷ್ಟ್ರಪತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಸಂವಿಧಾನವು ರಾಷ್ಟ್ರಪತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶ ನೇಮಕ ಮಾಡ್ತಕ್ಕಂಥ ಅಧಿಕಾರ ನೀಡುತ್ತೆ. ಅಂದ್ರೆ ಕೊಲಿಜಿಯಂ ಇರುತ್ತೆ. ರಾಷ್ಟ್ರಪತಿಗಳಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಅಂದ್ರೆ ಕೊಲಿಜಿಯಂ ಇರುತ್ತೆ. ಕೊಲಿಜಿಯಂ ಶಿಫಾರಸ್ ಮಾಡಿದ್ದನ್ನ ಅಪಾಯಿಂಟ್ ಮಾಡ್ಕೊಡ್ತಾರೆ ಅಂತ ಅದರರ್ಥ. ಇನ್ನ ಕರ್ನಾಟಕ ನ್ಯಾಯಾಲಯದ ಉಚ್ಚ ನ್ಯಾಯಮೂರ್ತಿಯಾಗಿ ಅಂದ್ರೆ ಸಿಜೆ ಆಗಿ ದಿನೇಶ್ ಕುಮಾರ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. 33ನೇ ಇವರಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಇನ್ನು ಸಂವಿಧಾನ ಭಾಗದಲ್ಲಿ ಇಲ್ಲಿ ನೋಡಿ 214 ರಿಂದ 231ನೇ ಅನುಚ್ಛೇದ, ಇವಿಷ್ಟು ಆರ್ಟಿಕಲ್ಸ್ ನ ಓದ್ಕೊಂಡಿರ್ಬೇಕು. ಇದ್ರ ಮಧ್ಯೆ ಬರ್ತಕ್ಕಂಥವು ಇದೆ. ದಿಸ್ ಇಸ್ ಕಾಲ್ಡ್ ಎಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಇದೇನೇನೆ, ಇದು ಫುಲ್ ಗೊತ್ತಿರಬೇಕು. ಕರ್ನಾಟಕದ ಹೈಕೋರ್ಟ್ ಸಿಜೆ ಹಿಂದೆ ಯಾರಾಗಿದ್ರು, ಯಾರ್ಯಾರು, ಏನೇನು ಫುಲ್ ಗೊತ್ತಿರಬೇಕು, ಪಕ್ಕಾ ಗೊತ್ತಿರಬೇಕು. ಕರ್ನಾಟಕ ಸಿಜೆ ಫಸ್ಟ್ ಯಾರಾದ್ರು, ಫಸ್ಟ್ ಕರ್ನಾಟಕ ಸಿಜೆ ಯಾರು ಗೊತ್ತಿರಬೇಕು, ಪಕ್ಕಾ ಗೊತ್ತಿರಬೇಕು. ಕರ್ನಾಟಕದ್ದು ಇಂಪಾರ್ಟೆಂಟ್ ಆಗುತ್ತೆ, ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಿಲೆಮನ್ ಯಂಗ್ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ 79ನೇ ಅಧ್ಯಕ್ಷರಾಗಿ ಅಪಾಯಿಂಟ್ ಆಗಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗತಕ್ಕಂಥ ತನ್ನ 79ನೇ ಅಧಿವೇಶನ ಅಧ್ಯಕ್ಷರನ್ನಾಗಿ ಕ್ಯಾಮರೂನ್ ದೇಶದ ಮಾಜಿ ಪ್ರಧಾನಿ ಫಿಲೆಮನ್ ಯಂಗ್ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಯಲ್ಲಿ ಒಂದು ಮತವನ್ನು ಹೊಂದಿರುತ್ತೆ. ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿದ್ರೆ 1 ಮಾರ್ಕ್ ಬರುತ್ತೆ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದೇ ನಮ್ಮ ಕರೆಂಟ್ ಅಫೇರ್, ಇದನ್ನೇ ನಾವು ಕ್ಲಾಸಲ್ಲಿ ಮಾಡಿಸೋದು, ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಯಾವ ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಇದೇ ತರ ಹೋಗುತ್ತೆ. ಫಸ್ಟ್ 25 ಮಾರ್ಕ್ಸ್ ಬಿಗಿನಿಂಗ್ 25 ಕ್ವಶನ್ಸ್ 25 ಬಂದೇ ಬರ್ತವೆ ಅಂತಕ್ಕಂಥ ಕ್ವಶನ್ ಇದೇ ತರ ಮಾಡಿಸ್ಕೊಂಡು ಹೋಗೋದು. ಇದೇ ಬೇಸಿಕ್ಸ್. ನೋಟ್ಸ್ ಇದೇ ತರ ಇರುತ್ತೆ, ಇದೇ ತರ ಟೈಪ್ಡ್ ಕಾಪಿನೇ ಬಂದಿದೆ, ಇದು ಬಂದಿರೋದನ್ನೇ ಹಾಕಿರೋದು. ಇದೇ ತರ ಹೋಗುತ್ತೆ, ಪ್ರತಿಯೊಂದು ಇದೇ ತರ ಹೋಗುತ್ತೆ.
ತದನಂತರದಲ್ಲಿ ಕೋರ್ ಏರಿಯಾ ಮಾಡಿಸ್ತೀವಿ. ಕರೆಂಟ್ ಅಫೇರ್ಸ್ ಬೇಸ್ಡು ಕರೆಂಟ್ ಅಫೇರ್ಸು, ಅದಾದ ನಂತರದಲ್ಲಿ ಕೋರ್ ಏರಿಯಾಸ್ ಮಾಡಿಸ್ತೀವಿ. ಅಲ್ಲಿಗೆ ಪಕ್ಕ ಆಗುತ್ತೆ. ಪಕ್ಕ 70 ಪ್ಲಸ್ ಆರಾಮ್ಸೆ ಮಾಡ್ಕೋಬಹುದು. ಆರಾಮ್ಸೆ ಸ್ಕೋರ್ ಆಗುತ್ತೆ. ನಿಮ್ಮ PC, PSI, FDA, SDA, ಗ್ರೂಪ್ ಸಿ ಯಾವ್ದಾದ್ರು KPSC ಯಾವ ಎಕ್ಸಾಮ್ ಆದ್ರೂ ಬರ್ರಿ, ಈ ಬೇಸಿಸ್ ಹೋದ್ರೆ 70 ಕ್ವಶನ್ಸ್ 70 ಮೇಲೆ ಆರಾಮ್ಸೆ ಕಣ್ಣು ಮುಚ್ಕೊಂಡಾಗುತ್ತೆ. AO ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಸೊ ಇದೇ ಬೇಸಿಸ್ನ ಫಾಲೋ ಮಾಡಿ, ಬೇರೆ ಯಾವುದೇ ಮೆಥಡ್ನು ಟ್ರೈ ಮಾಡಬೇಡ್ರಿ. ಏನ್ ಹೇಳ್ತಾ ಇದ್ದೀನಿ ಇದೇ ಬೇಸಿಸ್ನೇ ಫಾಲೋ ಮಾಡ್ಕೊಂಡು ಹೋಗಿ, ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ ನೋಡೋಣ ಯಾವ್ದಿದೆ ಅಂತ. ನೆಕ್ಸ್ಟ್, ಯುರೋಪ್ ಕೌನ್ಸಿಲ್ ನ ನೂತನ ಅಧ್ಯಕ್ಷ ಅಪಾಯಿಂಟ್ ಆಗಿದ್ದಾರೆ. ಯುರೋಪ್ ಕೌನ್ಸಿಲ್ ನ ಪೋರ್ಚುಗಲ್ ನ ಮಾಜಿ ಪ್ರಧಾನಿ ಆಂಟೋನಿಯೋ ಕೋಸ್ಟಾರ್ ಅವರು ಯುರೋಪ್ ಒಕ್ಕೂಟದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಂಟೋನಿಯೋ ಕೋಸ್ಟಾ ಅವರು ಬೆಲ್ಜಿಯಂ ನ ಚಾರ್ಲ್ಸ್ ಮೈಕಲ್ ಅವರ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದೀನಿ. ನಾವು ಮಾಡ್ತಾ ಇರ್ತಕ್ಕಂಥ ಮೆಥಡ್ ಕರೆಂಟ್ ಅಫೇರ್ಸ್ ಬೇಸ್ಡ್. ಕರೆಂಟ್ ಅಫೇರ್ಸ್ ಬರುತ್ತಲ್ಲ, ಕರೆಂಟ್ ಅಫೇರ್ಸ್ ಫಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಮಾಡ್ತೀವಿ. ಫಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವುದು? ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್, ಎಕಾನಮಿ, ಇಷ್ಟೂ ಸಬ್ಜೆಕ್ಟ್ ಇಂದ ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡಿಸ್ತೀವಿ. 25 ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ನಾವು ಕೊಡೋ ಮೆಟೀರಿಯಲ್ ಹೆವಿ ಇರುತ್ತೆ. ಅದರಲ್ಲಿ 25 ಮಾರ್ಕ್ಸ್ ಬಂದೇ ಬರುತ್ತೆ. ಇಷ್ಟರಲ್ಲಿ 25 ಮಾರ್ಕ್ಸ್ ಬಂದೇ ಬರುತ್ತೆ. ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲಿ. ಅರ್ಥ ಆಗ್ತಿದೆಯಾ? ತದನಂತರದಲ್ಲಿ ಕರೆಂಟ್ ಅಫೇರ್ಸ್ ಅಂತ ಮಾಡಿಸ್ತೀವಿ. ಅದರಲ್ಲಿ 20 ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ. 15ರಿಂದ 20 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ತದನಂತರದಲ್ಲಿ ಕೋರ್ ಏರಿಯಾ ಮೆಥಡ್ ಮಾಡಿಸ್ತೀವಿ. ಕೋರ್ ಏರಿಯಾಸ್ ಎಲ್ಲ ಸಬ್ಜೆಕ್ಟ್, ಇಷ್ಟು ಸಬ್ಜೆಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾನಮಿ, ಎನ್ವೈರನ್ಮೆಂಟಲ್ ಸೈನ್ಸ್ ಕೋರ್ ಏರಿಯಾಸ್ ಮಾಡಿಸ್ತೀವಿ. ಅಲ್ಲಿಗೆ ಆ ಕೋರ್ ಏರಿಯಾಸ್ ಪ್ಲಸ್ ನಿಮ್ಮ ಮೆಂಟಲ್ ಎಬಿಲಿಟಿ ಎರಡು ಸೇರಿದ್ರೆ 70 ಕ್ವಶನ್ಸ್ ಈಸಿಯಾಗಿ ದಾಟುತ್ತೆ. ತುಂಬಾ ರಿಸ್ಕ್ ಇಲ್ದಂಗೆ ದಾಟುತ್ತೆ. ಯಾರಿಗಾದ್ರೂ ಓದೋ ಇಂಟ್ರೆಸ್ಟ್ ಇದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ರಿ. ಇಲ್ಲ ಅಂದ್ರೆ ಇದೇ ಮೆಥಡ್ ಅಲ್ಲಿ ಓದ್ಕೊಳ್ರಿ. ಇದೇ ಮೆಥಡ್ ಅಲ್ಲಿ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ಮೆಥಡ್ ಫಾಲೋ ಮಾಡಿ. 100% ಇದು ಟ್ರೈಡ್ ಅಂಡ್ ಟೆಸ್ಟೆಡ್ ವರ್ಕ್ ಆಗ್ತಾ ಇದೆ. 100% ವರ್ಕ್ ಆಗ್ತಿದೆ. 70 ಸ್ಕೋರ್ ಆಗ್ತಾ ಇರೋಲ್ಲ. ಇದೇ ಮೆಥಡ್ ಸ್ಟ್ಯಾಂಡರ್ಡ್ ಮೆಥಡ್ ಇದು ಫಾಲೋ ಮಾಡ್ತಾ ಇರೋದು. ಎಲ್ಲರೂ ಇದೇ ಮೆಥಡ್ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. PDF ಮೆಟೀರಿಯಲ್ ಅವಶ್ಯಕತೆ, ಜನರಲ್ ಸ್ಟಡೀಸ್ PDF ಮೆಟೀರಿಯಲ್ ಪ್ಲಸ್ ಕ್ಲಾಸಸ್ ಪ್ಲಸ್ ನಿಮ್ಮ ಮಂಡ್ಯ DCC ಬ್ಯಾಂಕ್ ಯಾವ್ದಾದ್ರು ಮೆಟೀರಿಯಲ್ ಅವಶ್ಯಕತೆ ಇದ್ರೆ ನಾನು ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.